ಕೆನಡಾದಲ್ಲಿ ಸೆಟ್ಲ್ ಆಗಿದ್ದ ಇಂಡಿಯನ್ ಸಿಖ್ ಫ್ಯಾಮಿಲಿಯಲ್ಲಿ ಕರಣ್ಜಿತ್ ಕೌರ್ ವೋರಾ ಅಂತ ಹುಟ್ಟಿದ ಒಂದು ಹುಡುಗಿ. ಆಮೇಲೆ ಅಮೆರಿಕಾಗೆ ಶಿಫ್ಟ್ ಆಗಿ ಸನ್ನಿ ಲಿಯೋನ್ ಅಂತ ಹೆಸರನ್ನ ಚೇಂಜ್ ಮಾಡಿಕೊಂಡು ದೊಡ್ಡ ಪೋರ್ನೋಗ್ರಾಫಿಕ್ ಆಕ್ಟ್ರೆಸ್ ಆಗಿ ಆಮೇಲೆ ಮತ್ತೆ ಇಂಡಿಯಾಗೆ ಶಿಫ್ಟ್ ಆಗಿ ಬಾಲಿವುಡ್ ಅಲ್ಲಿ ಡಿಬೇಟ್ ಮೂವಿ ಕೊಟ್ಟ ಒಂದು ಹುಡುಗಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2012ರಲ್ಲಿ ಪೂಜಾ ಭಟ್ ಡೈರೆಕ್ಷನ್ ಅಲ್ಲಿ ಸನ್ನಿ ಲಿಯೋನ್, ರಣದೀಪ್ ಹೂಡಾ, ಅರುಣೋದಯ್ ಸಿಂಗ್ ಆಕ್ಟಿಂಗ್ ಅಲ್ಲಿ ರೊಮ್ಯಾನ್ಸ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿದ್ದ ಸನ್ನಿ ಲಿಯೋನ್ ಫಸ್ಟ್ ಡಿಬೇಟ್ ಮೂವಿ ಆಗಿದ್ದ ಜಿಸ್ಮ್ 2 ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಇಜ್ನಾ ಅಂದ್ರೆ ನಮ್ಮ ಸನ್ನಿ ಲಿಯೋನ್ ಹುಲ್ ಮೇಲ್ ಬಿದ್ದು ಸಾಯ್ತಾ ಇದ್ದಾಳೆ. ಯಾರೋ ಅವಳನ್ನ ಶೂಟ್ ಮಾಡಿದ್ದಾರೆ. ಆವಾಗ ಸನ್ನಿ ಲಿಯೋನ್ ಮನಸ್ಸೊಳಗಡೆ ನಾನು ಮಾಡಿದ ಪಾಪಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಯಾರತ್ರನೂ ಕ್ಷಮೆ ಕೇಳ್ತಾ ಇದ್ದಾಳೆ. ಇವಾಗ 6 ತಿಂಗಳ ಹಿಂದೆ ಇಜ್ನಾ ಒಂದು ಪೋರ್ನ್ ಸ್ಟಾರ್ ಅಂದ್ರೆ ಬ್ಲೂ ಫಿಲಂ ಅಲ್ಲಿ ಆಕ್ಟ್ ಮಾಡೋಳು. ಅವಳನ್ನ ಆಯನ್ ಠಾಕೂರ್ ಅನ್ನೋ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಹೈಯರ್ ಮಾಡಿರ್ತಾರೆ, ಅಂದ್ರೆ ಕೆಲಸಕ್ಕೆ ತಗೊಂಡಿದ್ದಾರೆ. ಆಯನ್ ಮತ್ತೆ ಅವನ ಬಾಸ್ ಗುರು ಸಲ್ಡಾನಾ. ಆಯನ್ ತಂದೆ ಅವರ ಹೆಲ್ಪ್ ತಗೊಂಡು ವಿಲನ್ ಕಬೀರ್ ವಿಲ್ಸನ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿರ್ತಾರೆ ಆಯನ್ ಮತ್ತೆ ಗುರು. ಕಬೀರ್ ಯಾರು ಅಂದ್ರೆ ಇಜ್ನಾಲ ಎಕ್ಸ್ ಬಾಯ್ ಫ್ರೆಂಡ್. ಸೊ ಇಜ್ನಾ ಹತ್ರ ಕಬೀರ್ ಫೋಟೋನ ತೋರಿಸಿ ಇವನನ್ನ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಆಯನ್ ಮತ್ತೆ ಗುರುವಿಗೆ ಇಜ್ನಾ ಕಬೀರ್ ಮತ್ತೆ ಅವಳ ಮಧ್ಯೆ ಏನ್ ಸಂಬಂಧ ಇತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾಳೆ. 6 ವರ್ಷಗಳ ಹಿಂದೆ ಕಬೀರ್ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಾಗಿ ಕೆಲಸ ಮಾಡ್ತಾ ಇದ್ದ. ಆವಾಗ ಒಂದು ಮಿಷನ್ ನಲ್ಲಿ ನನ್ನ ಮೀಟ್ ಮಾಡ್ದ. ನಾನೊಂದು ಪೋರ್ನ್ ಆಕ್ಟ್ರೆಸ್. ಸೊ ನನ್ನ ಫ್ರೆಂಡ್ಸ್ ನನ್ನ ಪಾರ್ಟಿಗೆ ಇನ್ವೈಟ್ ಮಾಡಿದರು. ನಾನು ಆ ಪಾರ್ಟಿಗೆ ಹೋಗಿದ್ದೆ. ಆದ್ರೆ ಅಲ್ಲಿ ನನ್ನ ಯೂಸ್ ಮಾಡಿ ಡ್ರಗ್ಸ್ನ ಮಾರ್ತಾ ಇದ್ದರು. ಅದು ನನಗೆ ಗೊತ್ತೇ ಇರಲಿಲ್ಲ. ಆವಾಗ ಕಬೀರ್ ಡ್ರಗ್ಸ್ನ ಮಾರಿದವ್ರನ್ನ ಅರೆಸ್ಟ್ ಮಾಡಿದರು. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೆ ಏನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಅಂತ, ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಕೇಳ್ಕೊಂಡೆ. ಆವಾಗ ಕಬೀರ್ ನಾನು ಇನ್ನೋಸೆಂಟ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ನನ್ನ ಪರ್ಸಿಂದ ಒಂದು ಪರ್ಟಿಕ್ಯುಲರ್ ಕಾಯಿನ್ನ ಮಾತ್ರ ತಗೊಂಡು, ಈ ಕಾಯಿನ್ನ ನೀನು ರೋಡಲ್ಲಿ ಬೀಳಿಸ್ಬಿಟ್ಟೆ, ಆದ್ರೂ ಮತ್ತೆ ಆ ಕಾಯಿನ್ನ ತಗೊಂಡು ನಿನ್ನ ಪರ್ಸ್ ಒಳಗಡೆ ಹಾಕೊಂಡೆ, ಡ್ರಗ್ಸ್ ಮಾರೋರು ಆ ಥರ ಎಲ್ಲ ಮಾಡಲ್ಲ ಅಂತ ನನ್ನ ಅರೆಸ್ಟ್ ಮಾಡದೆ ಅಲ್ಲಿಂದ ಕಳಿಸಿದರು. ನನಗೆ ತುಂಬಾನೇ ಖುಷಿ ಆಯ್ತು. ಒಂದು ದಿನ ಸಂಜೆ ಕಬೀರ್ನ ಫಾಲೋ ಮಾಡಿ ಅವರ ಮನೆಗೆ ಹೋಗಿ ನನ್ನ ರಕ್ತದಿಂದ ಬರೆದ ಲವ್ ಲೆಟರ್ನ ಕೊಟ್ಟೆ. ಅವರು ನನ್ನ ಲವ್ನ ಆಕ್ಸೆಪ್ಟ್ ಮಾಡಿದರು. ಆಮೇಲಿಂದ ಡೇಟಿಂಗ್, ರೊಮ್ಯಾನ್ಸ್ ಅಂತ ಚೆನ್ನಾಗಿದ್ವಿ. ಆದರೆ ಸಡನ್ ಆಗಿ ಒಂದು ದಿನ ನನ್ನ ಹತ್ರ ಹೇಳ್ದೆ ಮಾಡದೆ ಎಲ್ಲಿಗೋ ಹೊರಟೋದರು. ನಾನು ಅವರನ್ನ ಹುಡುಕಿದೆ, ಆದರೆ ಅವರನ್ನ ಕಂಡುಹಿಡಿಯೋಕೆ ಆಗಲಿಲ್ಲ. ಆವಾಗ ಡಿಸೈಡ್ ಮಾಡಿದೆ, ಇನ್ಮುಂದೆ ಯಾರನ್ನೂ ಲೈಫಲ್ಲಿ ಪ್ರೀತಿಸಲೇಬಾರ್ದು ಅಂತ ಫ್ಲಾಶ್ ಬ್ಯಾಕ್ನ ಕಂಪ್ಲೀಟ್ ಮಾಡ್ತಾಳೆ ಇಜ್ನಾ. ಸೊ ಇಜ್ನಾ ಇವಾಗ ಮಿಷನ್ಗೆ ಒಪ್ಕೊಂಡಿದ್ದಾಳೆ. ಅದಕ್ಕೆ ಆಯನ್ ಇಜ್ನಾಲನ್ನ ಕರ್ಕೊಂಡು ಶ್ರೀಲಂಕಾದಲ್ಲಿ ಒಂದು ರೆಸಿಡೆನ್ಷಿಯಲ್ ಕಾಲೋನಿಯಲ್ಲಿ ಮನೆ ಮಾಡ್ತಾನೆ. ಆ ಏರಿಯಾದಲ್ಲಿ ಕಬೀರ್ ಒಂದು ಮ್ಯೂಸಿಷಿಯನ್ ತರ ಜೀವನ ಮಾಡ್ತಾ ಇರ್ತಾನೆ. ಸೊ ಅವನ ಮನೆ ಪಕ್ಕದಲ್ಲೇ ಇಜ್ನಾ ಮತ್ತೆ ಆಯನ್ ಅಂಡರ್ ಕವರ್ ಆಫೀಸರ್ಸ್ ಆಗಿ ಇವಾಗ ಎಂಗೇಜ್ಮೆಂಟ್ ಆಗಿರೋ ಕಪಲ್ ತರ ಕಬೀರ್ನ ಹಿಡಿಯೋದಕ್ಕಾಗಿ ಬೇರೆ ಹೆಸರಲ್ಲಿ ಸ್ಟೇ ಆಗ್ತಾರೆ. ಇಜ್ನಾ ಒಂದು ಬುಕ್ ಬರಿತಾ ಇರ್ತಾಳೆ, ಹೌ ಐ ಮೆಟ್ ಕರಣ್ ಅಂತ. ಆ ಬುಕ್ ನ ಮಾರೋ ರೆಪ್ರೆಸೆಂಟೇಟಿವ್ ತರ ಆಯನ್ ನಾಟಕ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ದಿನ ಇಜ್ನಾಲನ್ನ ಕಬೀರ್ ಹತ್ರ ಹೊಸ ನೇಬರ್ಸ್ ಅಂತ ನಿನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೋ ಅಂತ ಆಯನ್ ಹೇಳ್ಬೇಕಾದ್ರೆ ಅದೇ ತರ ಇಜ್ನಾನು ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಆದ್ರೆ ಕಬೀರ್ ಇಜ್ನಾಲನ್ನ ಗೊತ್ತೇ ಇಲ್ಲ ಅನ್ನೋ ತರ ಆಕ್ಟ್ ಮಾಡ್ತಾನೆ. ಅದಕ್ಕೆ ನೆಕ್ಸ್ಟ್ ದಿನ ಇಜ್ನಾ ಕೋಪ ಮಾಡಿಕೊಂಡು ಕಲ್ನ ತಗೊಂಡು ಕಬೀರ್ ತಲೆಗೆ ಹೊಡಿತಾಳೆ. ಅದಕ್ಕೆ ಕಬೀರ್ ಇಜ್ನಾ ಮನೆಗೆ ಬಂದು ಆ ರಕ್ತದಲ್ಲೇ ಸಾರಿ ಅಂತ ವಿಂಡೋ ಗ್ಲಾಸ್ಗೆ ಬರೆದು ಬಿಟ್ಟು ಹೋಗ್ತಾನೆ. ಆಮೇಲೆ ಕಬೀರ್ ಗುರು ಟೀಮ್ನ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಹೇಗೋ ಗುರು ಎಸ್ಕೇಪ್ ಆಗಿಬಿಡ್ತಾನೆ. ಸೊ ಆಪರೇಷನ್ನ ಸ್ಟಾಪ್ ಮಾಡೋಣ ಅನ್ಕೋತಾನೆ ಗುರು. ಆದ್ರೆ ಆಯನ್ ಬೇರೆ ಪ್ಲಾನ್ ಮಾಡ್ತಾನೆ. ಇನ್ಜಾಲನ್ನ ಕಬೀರ್ನ ಮೀಟ್ ಮಾಡಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗು. ಆವಾಗ ನಾನು ಕಬೀರ್ ಮನೆ ಒಳಗಡೆ ಹೋಗಿ ಅವನ ಲ್ಯಾಪ್ಟಾಪ್ ಅಲ್ಲಿ ಇರೋ ಡಾಟಾನ ಕಾಪಿ ಮಾಡಿಬಿಡ್ತೀನಿ ಅನ್ಬೇಕಾದ್ರೆ ಅದೇ ತರ ಇಜ್ನಾನು ಕಬೀರ್ನ ಹೊರಗಡೆ ಕರೆಸಿ ಮೀಟ್ ಮಾಡ್ತಾಳೆ. ಅದೇ ತರ ಆಯನು ಕಬೀರ್ ಮನೆ ಒಳಗಡೆ ನುಗ್ಗಿ ಲ್ಯಾಪ್ಟಾಪ್ ಇಂದ ಡಾಟಾನ ಕಾಪಿ ಮಾಡ್ಬೇಕಾದ್ರೆ ಕಬೀರ್ ಫೋನ್ಗೆ ಅಲರ್ಟ್ ಮೆಸೇಜ್ ಬರುತ್ತೆ. ಸೊ ಬೇಗ ಕಬೀರ್ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಆಯನ್ ಡಾಟಾನ ಕಾಪಿ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಆಮೇಲೆ ಆಯನ್ ಡಾಟಾಸ್ನ ಕೂತ್ಕೊಂಡು ಚೆಕ್ ಮಾಡಬೇಕಾದ್ರೇನೆ ಗೊತ್ತಾಗುತ್ತೆ ಎಲ್ಲಾನು ಫಾಲ್ಸ್ ಫೈಲ್ಸ್ ಅಂತ. ಆಮೇಲೆನೆ ಆಯನ್ ಇಜ್ನಾಲಿಗೆ ಕಬೀರ್ ಏನ್ ಕ್ರೈಮ್ ಮಾಡ್ತಾ ಇದ್ದಾನೆ ಅಂತ ಡೀಟೇಲ್ಡ್ ಆಗಿ ಹೇಳ್ತಾನೆ. ಅದಕ್ಕೆ ಇಜ್ನಾ ನಾನು ಕಬೀರ್ನ ಇನ್ ಮುಂದೆ ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾಳೆ. ಕಬೀರ್ಗೆ ಇನ್ನ ಇಜ್ನಾ ಮೇಲೆ ತುಂಬಾ ನಂಬಿಕೆ, ಅವಳ ಮೇಲೆ ಡೌಟೇ ಪಡ್ತಾ ಇಲ್ಲ. ಆದ್ರೆ ಕಬೀರ್ ಫ್ರೆಂಡ್ ಸುಮಿತ್ ಇಜ್ನಾ ಇಂಟೆಲಿಜೆನ್ಸ್ ಏಜೆನ್ಸಿಗಾಗಿ ಕೆಲಸ ಮಾಡ್ತಾ ಇದ್ದಾಳೆ, ನೀನು ಅವಳನ್ನ ನಂಬಲೇಬೇಡ ಅಂತ ಕಬೀರ್ಗೆ ವಾರ್ನಿಂಗ್ ಕೊಡ್ತಾನೆ. ಆದ್ರೂ ಕಬೀರ್ ನಂಬ್ತಾನೆ ಇಲ್ಲ. ಆಮೇಲೆ ಕಬೀರ್ ಇಜ್ನಾನ ಮೀಟ್ ಮಾಡಿ ನಾನು ಇನ್ನ ನಿನ್ನ ಲವ್ ಮಾಡ್ತಾ ಇದ್ದೀನಿ,
ಆಯನ್ನ ಬಿಟ್ಬಿಟ್ಟು ನನ್ನ ಜೊತೆ ಬಂದ್ಬಿಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ಬೇಕಾದ್ರೆ ಇಜ್ನಾಗೂ ಇದು ಸರಿ ಅನ್ಸುತ್ತೆ. ಆವಾಗ್ಲೇನೆ ಅವರ ಮಿಷನ್ ಸಕ್ಸಸ್ ಆಗುತ್ತೆ ಅನ್ಕೋತಾಳೆ. ಆದ್ರೆ ಇದನ್ನ ಆಯನ್ ಒಪ್ಕೋತಾ ಇಲ್ಲ. ಯಾಕೆ ಅಂದ್ರೆ ಇಜ್ನಾನ ಆಯನ್ ಪ್ರೀತಿಸ್ತಾ ಇದ್ದಾನೆ. ಸೊ ಕೋಪ ಮಾಡ್ಕೋತಾನೆ. ಆದ್ರೆ ಇಜ್ನಾ, ಇದಕ್ಕೆ ನೀನು ಒಪ್ಕೋ, ಆವಾಗ್ಲೇನೆ ನಾನು ಅವನ ಮನೆ ಒಳಗಡೆ ಹೋಗೋಕೆ ಆಗುತ್ತೆ, ಅವನ ಲ್ಯಾಪ್ಟಾಪ್ ಇಂದ ಡಾಟಾನ ಕಾಪಿ ಮಾಡೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಆಯನು ಸರಿ ಆಯ್ತು ಅಂತ ಒಪ್ಕೋತಾನೆ. ಸೊ ನೆಕ್ಸ್ಟ್ ದಿನಾನೇ ಇಜ್ನಾ ಆಯನ್ನ ಬಿಟ್ಬಿಟ್ಟು ಕಬೀರ್ ಮನೆಗೆ ಹೊರಟೋಗ್ತಾಳೆ. ಅದಕ್ಕೆ ಕಬೀರ್ ಸುಮಿತ್ ಹತ್ರ ಮದುವೆಗೆ ಅರೇಂಜ್ ಮಾಡು ಅಂತ ಹೇಳ್ತಾನೆ. ಸೊ ಸುಮಿತು ಅದೇ ತರ ಅರೇಂಜ್ಮೆಂಟ್ಸ್ ಮಾಡ್ತಾ ಇರ್ತಾನೆ. ರೆಡಿ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಇಜ್ನಾ ಫೋನ್ಗೆ ಮೆಸೇಜ್ ಬರುತ್ತೆ ಆಯನ್ ಕಡೆಯಿಂದ. ಆ ಮೆಸೇಜ್ ನ ಸುಮಿತ್ ನೋಡ್ಬಿಡ್ತಾನೆ. ಸೊ ಸುಮಿತ್ಗೆ ಇವಾಗ ಕನ್ಫರ್ಮ್ ಆಗೋಯ್ತು ಇಜ್ನಾ ಇಂಟೆಲಿಜೆನ್ಸ್ ಏಜೆನ್ಸಿಗಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಸೊ ಸುಮಿತ್ ಆಯನ್ನ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಯನ್ ತಪ್ಪಿಸಿಕೊಂಡು ಸುಮಿತ್ ನ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಅದಕ್ಕೆ ಆಯನ್ ಇಜ್ನಾನ ಮೀಟ್ ಮಾಡಿ, ಸುಮಿತ್ನ ನಾನು ಕೊಂದ್ಬಿಟ್ಟೆ, ಈ ಮಿಷನ್ ಅಲ್ಲಿ ನೀನು ಇನ್ವಾಲ್ವ್ ಆಗಿದೆಯಾ ಅಂತ ಕಬೀರ್ಗೆ ಗೊತ್ತಾದ್ರೆ ಕಬೀರ್ ನಿನ್ನೂ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಸೊ ಅವನಿಗೆ ಗೊತ್ತಾಗೋಷ್ಟ್ರಲ್ಲಿ ತಗೋ ಈ ಪಾಯ್ಸನ್, ಇದನ್ನ ಕಬೀರ್ ಡ್ರಿಂಕ್ಸಿಗೆ ಮಿಕ್ಸ್ ಮಾಡಿ ಕೊಟ್ಟು ಅವನನ್ನ ಕೊಂದು ಬಿಡು ಅಂತ ಇಜ್ನಾಲನ್ನ ಕಳಿಸ್ತಾನೆ ಆಯನ್. ನೆಕ್ಸ್ಟ್ ದಿನ ಕಬೀರ್ ಮನೆಗೆ ಬಂದ್ರೆ ಇಜ್ನಾ ಮನೆಯಲ್ಲೇ ಇಲ್ಲ. ಸೊ ಕಬೀರ್ ಆಯನ್ ಮನೆಗೆ ಇಜ್ನಾಲನ್ನ ಹುಡಿಕೊಂಡು ಹೋಗ್ತಾನೆ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ಸುಮಿತ್ ಹೆಡ್ಫೋನ್ ಸಿಗುತ್ತೆ. ಸೊ ಡೌಟ್ ಅಲ್ಲೇ ಹುಡುಕ್ತಾ ಇರ್ಬೇಕಾದ್ರೆ ಇಜ್ನಾಲ ಬ್ಯಾಗ್ ಒಳಗಡೆ ಇಜ್ನಾ ಹೇಗೆ ಆಯನ್ನ ಮೀಟ್ ಮಾಡಿದಲೋ ಅಂತ ಅವಳು ಬರ್ದಿರೋ ಬುಕ್ ಸಿಗುತ್ತೆ. ಸೊ ಇವಾಗ ಕಬೀರ್ಗೆ ಗೊತ್ತಾಗೋಗುತ್ತೆ ಇಜ್ನಾ ಇಂಟೆಲಿಜೆನ್ಸ್ ಏಜೆನ್ಸಿಗಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಸೊ ಇಜ್ನಾಗಾಗಿ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ ಕಬೀರ್. ಇಜ್ನಾನು ಮನೆಗೆ ಬರ್ತಾಳೆ. ಬಂದಿದ್ದ ತಕ್ಷಣ ಕಾಫಿ ಮಾಡಿ ಅದರಲ್ಲಿ ಆಯನ್ ಕೊಟ್ಟಿದ್ದ ಪಾಯ್ಸನ್ ಮಿಕ್ಸ್ ಮಾಡಿ ಕಬೀರ್ಗೆ ಕೊಡ್ತಾಳೆ. ಆವಾಗ ಕಬೀರ್, ಸಾರಿ ಇಜ್ನಾ, ನನಗೆ ಒಂದು ಇಂಪಾರ್ಟೆಂಟ್ ಆಪರೇಷನ್ ಇತ್ತು, ಆವಾಗ ಅದಕ್ಕಾಗಿ ನಿನ್ನ ಬಿಟ್ಟು ದೂರ ಬಂದ್ಬಿಟ್ಟೆ. ಆ ಆಪರೇಷನ್ ಅಲ್ಲೇ ನನಗೆ ಗೊತ್ತಾಯ್ತು ನಮ್ಮ ಕಂಟ್ರಿ ಗೌರ್ಮೆಂಟ್ ಆಫೀಸರ್ಸ್, ಪಾಲಿಟಿಷಿಯನ್ಸ್ ಎಲ್ಲ ಎಷ್ಟು ಕರಪ್ಟ್ ಆಗಿದ್ದಾರೆ ಅಂತ. ಅದಕ್ಕೆ ಅವರುಗಳನ್ನ ಒಂದು ಲಿಸ್ಟ್ ಹಾಕಿ ಎಲ್ಲರನ್ನು ಸಾಯಿಸ್ತಾ ಇದ್ದೀನಿ. ನಾನು ಟೆರರಿಸ್ಟ್ ಅಲ್ಲ, ನಾನೊಬ್ಬ ಪ್ಯಾಟ್ರಿಯೇಟ್. ಆ ಗುರು ಸಾಲ್ಡನನ್ನ ನಂಬಲೇಬೇಡ, ಅವನೊಬ್ಬ ಫ್ರಾಡ್. ಅವನ ಟೀಮ್ ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಆ ಎವಿಡೆನ್ಸ್ ಎಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲಿ, ನನ್ನ ಹಾರ್ಡ್ ಡಿಸ್ಕ್ಗಳಿದೆ. ಅದು ಅವನ ಕೈಗೆ ಸಿಕ್ಬಿಟ್ರೆ ಆಮೇಲೆ ನಿನ್ನೂ ಕೊಂದ್ಬಿಡ್ತಾನೆ ಇಜ್ನಾ. ತಗೋ ಈ ಹೊಸ ಪಾಸ್ಪೋರ್ಟ್ ಮತ್ತೆ ಟಿಕೆಟ್ ಮತ್ತೆ ಇದು ಸ್ವಿಸ್ ಬ್ಯಾಂಕ್ ಅಕೌಂಟ್ ID, ನೀನು ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದು, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡು ಅಂತ ಕಬೀರ್ ಹೇಳ್ಬೇಕಾದ್ರೆ ಇಜ್ನಾ ಇದನ್ನ ಕೇಳ್ತಾನೆ ಇಲ್ಲ, ಕಬೀರ್ನ ನಂಬ್ತಾನೆ ಇಲ್ಲ. ಆವಾಗ ಕಬೀರ್ ಇಜ್ನಾನ ಕಿಸ್ ಮಾಡಬೇಕಾದ್ರೆ ಅವನ ಹೊಟ್ಟೆಗೆ ಶೂಟ್ ಮಾಡಿ ಕಬೀರ್ನ ಸಾಯಿಸ್ತಾಳೆ ಇಜ್ನಾ. ಕೊನೆವರೆಗೂ ಕಾಫಿ ಕುಡಿಲೇ ಇಲ್ಲ. ಕಬೀರ್ ಸತ್ತ ಮೇಲೆ ಹಾರ್ಡ್ ಡಿಸ್ಕ್ ನ ತಗೊಂಡು ಓಡಿ ಹೋಗಿ ಗುರು ಸಾಲ್ಡನ ಹತ್ರ ಕೊಡ್ತಾಳೆ ಇಜ್ನಾ. ಆವಾಗ ಇಜ್ನಾ ಶಾಕ್ ಆಗ್ತಾಳೆ. ಕಬೀರ್ ಹೇಳಿದ ಹಾಗೆ ಈ ಗುರು ಸಾಲ್ನ ದೊಡ್ಡ ಫ್ರಾಡ್ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಮಿಷನ್ ಕಂಪ್ಲೀಟ್ ಆಗಿದ ತಕ್ಷಣ ಆಯನ್ನ ಇನ್ಜಾಲನ್ನ ಸಾಯಿಸೋಕೆ ಹೇಳಿರ್ತಾನೆ. ಆದ್ರೆ ಆಯನ್ ಇವಾಗ ಇನ್ಜಾಲನ್ನ ಲವ್ ಮಾಡ್ತಾ ಇದ್ದಾನೆ. ಸೊ ಅವನ ಕೈಯಲ್ಲಿ ಸಾಯಿಸೋಕೆ ಆಗ್ತಾ ಇಲ್ಲ. ಅದಕ್ಕೆ ಗುರುನೇ ಇನ್ಜಾಲನ್ನ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಆವಾಗ ಆಯನ್ ಗುರುನ ಅಟ್ಯಾಕ್ ಮಾಡಿ ಅವನನ್ನು ಕೊಂದು ಇನ್ಜಾಲನ್ನ ಕಾಪಾಡ್ತಾನೆ. ಆಮೇಲೆ ಆ ಹಾರ್ಡ್ ಡಿಸ್ಕ್ನ ಕೊಡು, ನನ್ನ ಜೊತೆನೆ ಬಂದ್ಬಿಡು, ಯುರೋಪದಲ್ಲಿ ನಾವು ಹೊಸ ಲೈಫ್ನ ಸ್ಟಾರ್ಟ್ ಮಾಡೋಣ ಅಂತ ಇಜ್ನಾಲನ್ನ ಕರೀತಾನೆ ಆಯನ್ನ. ಅದಕ್ಕೆ ಇಜ್ನಾ, ನಿನ್ನಿಂದಲೇ ನಾನು ಒಬ್ಬ ಇನ್ನೋಸೆಂಟ್ ಆದ ಕಬೀರ್ನ ಕೊಂದೆ. ಅವನನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಗೊತ್ತಾ, ಅವನು ನನ್ನ ಎಷ್ಟು ನಂಬ್ತಾ ಇದ್ದ ಗೊತ್ತಾ, ನಿನ್ ಜೊತೆ ಬದುಕೋದಕ್ಕಿಂತ ಕಬೀರ್ ಜೊತೆ ನಾನು ಸಾಯೋದೇ ಮೇಳು ಅಂತ ಹಾರ್ಡ್ ಡಿಸ್ಕ್ ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ ಇಜ್ನಾ. ಆಯನ್ ಗನ್ನ ತೋರಿಸಿ ಹೆದರಿಸ್ತಾನೆ. ಆದ್ರೆ ಇಜ್ನಾ ಹೆದರ್ಕೊಳ್ತಾನೆ ಇಲ್ಲ, ಹೊರಗಡೆ ಬರ್ತಾಳೆ. ಅದಕ್ಕೆ ಆಯನ್ ಇಜ್ನಾನ ಹಿಂದೆ ಶೂಟ್ ಮಾಡ್ತಾನೆ. ಸೊ ಅಲ್ಲೇ ಇಜ್ನಾ ಬೀಳ್ತಾಳೆ. ಆಯನ್ ಹಾರ್ಡ್ ಡಿಸ್ಕ್ ನ ತಗೊಳ್ಳೋಣ ಅಂತ ಮುಂದೆ ಬರ್ತಾನೆ. ಆವಾಗ ಇಜ್ನಾ ಅವಳ ಗನ್ನನ್ನು ತೆಗೆದು ಆಯನ್ನ 2 ಸಲ ಶೂಟ್ ಮಾಡಿ ಸಾಯಿಸ್ತಾಳೆ. ಇವಾಗ ಇಜ್ನಾ ಸಾಯ್ತಾ ಇದ್ದಾಳೆ. ಕಬೀರ್ ವಿಲ್ಸನ್ ವಿಜುವಲ್ ಫ್ಲಾಶ್ ಆಗುತ್ತೆ. ಸೊ ಕಬೀರ್ ಹತ್ರ, ನೀನು ಇಲ್ಲದೆ ನಾನು ಸ್ವರ್ಗದಲ್ಲಿ ಇದ್ದರೂ ಕೂಡ ನನಗೆ ಅದು ಸ್ವರ್ಗ ಆಗಲ್ಲ, ನೀನೇ ನನ್ನ ಜೊತೆ ಇಲ್ಲ, ಆದ್ದರಿಂದ ನರಕದ ಬಗ್ಗೆ ನನಗೆ ಭಯ ಇಲ್ಲ, ನನ್ನ ಕ್ಷಮಿಸ್ಬಿಡು ಕಬೀರ್ ಅಂತ ಇಜ್ನಾ ಸಾಯ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.